ಇರಾನ್ ಅಮೆರಿಕ ನಡುವೆ ನಿಲ್ಲದ ಯುದ್ಧ, ಡೇಟಾ ಸೆಂಟರ್ ಮೇಲೆ ಇರಾನ್ ಡೆಡ್ಲಿ ದಾಳಿ ಮಾಡಿದೆ. ಅಮೆರಿಕ ಇರಾನ್ ನಡುವೆ ಮುಂದುವರಿತಾ ಇದ್ದ ದಾಳಿ ಅತ್ತ ರಾಜ್ಯ ಸಂಧಾನಕ್ಕೂ ಮುಂದಾಗಿದೆ ಇರಾನ್. ರಾಜ್ಯ ಸಂಧಾನಕ್ಕೆ ಪಾಕಿಸ್ತಾನ ಮೊರೆ ಹೋಗಿದೆ ಇರಾನ್ ಯುದ್ಧ ಮುಗಿದೇ ಹೋಯಿತು. ಯುದ್ಧ ಕಾಲದಲ್ಲಿ ಅಥವಾ ಕದನ ವಿರಾಮ ಘೋಷಣೆಯಾದ ನಂತರವೂ ಕೂಡ ಅಲ್ಲಿ ಶಾಂತಿ ನೆಲೆಸುತ್ತೆ ಅಂತ ಅನೇಕ ರಾಷ್ಟ್ರಗಳು, ಇಡೀ ವಿಶ್ವ ಅಂದುಕೊಂಡಿತ್ತು. ಬಟ್ ಯುದ್ಧದ ಉನ್ಮಾದ, ಆ ಯುದ್ಧದ ದಾಹ ಎರಡು ರಾಷ್ಟ್ರಗಳಿಗೆ ಕಡಿಮೆಯಾದಂತಿಲ್ಲ. ಈಗ ಮತ್ತೆ ಯುದ್ಧ ಶುರುವಾಗಿದೆ. ಡೇಟಾ ಸೆಂಟರ್ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಹೀಗಾಗಿ ಇರಾನ್ ಕೂಡ ಸುಸ್ತಾಗಿದೆ. ಅಮೆರಿಕ ಜೊತೆ ಸೆಣಸಾಟ ಮಾಡ್ತಾ ಮಾಡ್ತಾ ಇರಾನ್ ಕೂಡ ಸುಸ್ತಾಗಿದೆ. ಇರಾನ್ ದೇಶ ಸಂಪೂರ್ಣವಾಗಿ ನಾಶದತ್ತ ಹೋಗ್ತಾ ಇದೆ. ಸೆಣಸಾಟ ಮಾಡಿತ್ತು, ಇಸ್ರೇಲ್ ಅಮೆರಿಕ ವಿರುದ್ಧ ತೊಡೆತಟ್ಟಿತು, ಅಂತರ ಪ್ರಬಲ ರಾಷ್ಟ್ರಗಳ ನಡಗಿಸುವಂತೆ ಮಾಡ್ತು. ಅದೆಲ್ಲವೂ ಸರಿ, ಆದರೆ ಆಂತರಿಕವಾಗಿ ಆಗಿರುವಂಥ ಡ್ಯಾಮೇಜ್ಗಳಿದ್ದಾವಲ್ಲ, ಅದನ್ನು ಸರಿಪಡಿಸೋಕೆ ಅದೆಷ್ಟು ವರ್ಷಗಳು ಬೇಕೋ ಗೊತ್ತಿಲ್ಲ. ಸೊ ಹೀಗಾಗಿ ಅಮೆರಿಕ ಇರಾನ್ ನಡುವೆ ಯುದ್ಧ ಅಂತ್ಯವಾಗುತ್ತಾ, ಮುಂದುವರಿಯುತ್ತಾ ಎನ್ನುವ ಆ ಗೊಂದಲ ಇನ್ನೂ ಹಾಗೇ ಇದೆ. ಎರಡೂ ರಾಷ್ಟ್ರಗಳ ಮಧ್ಯೆ ಇರುವಂಥ ಕಂದಕ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಕದನ ವಿರಾಮ ಘೋಷಣೆ ಕೇವಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವ ರೀತಿಯಲ್ಲಿ ಆಗೋಯಿತು. ಇನ್ನು ಮುಂದಾದರೂ ಕೂಡ ಸರಿ ಹೋಗಬಹುದಾ ಹೇಗೆ ಅನ್ನೋದನ್ನು ಇಡೀ ಪ್ರಪಂಚ ಗಮನಿಸ್ತಾ ಇದೆ. ಈಗ ಪಾಕಿಸ್ತಾನ ಎರಡು ರಾಷ್ಟ್ರಗಳ ಮಧ್ಯೆ ಹೊಂದಾಣಿಕೆ ಸೂತ್ರವನ್ನು, ಸಂಧಾನ ಸೂತ್ರವನ್ನು ಎಣೆಯಲು ಹೋಗಿ ವಿಫಲವಾಗಿತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಮುಜುಗರವನ್ನು ಎದುರಿಸಬೇಕಾಗಿತ್ತು. ಇದೀಗ ಇರಾನ್ ಮತ್ತು ಪಾಕಿಸ್ತಾನದ ಮೊರೆ ಹೋಗಿದೆ. ನಿಜಕ್ಕೂ ಕೂಡ ಎರಡು ಪ್ರಬಲ ರಾಷ್ಟ್ರಗಳನ್ನು ಹೊಂದುಗೂಡಿಸುವ ಸಂಧಾನ ಸೂತ್ರವನ್ನು ರಚಿಸುವ ಮಟ್ಟಕ್ಕೆ ಪಾಕಿಸ್ತಾನ ಯಶಸ್ವಿಯಾಗುತ್ತಾ ನೋಡಬೇಕಾಗಿದೆ.